ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ ಆದಿತ್ಯ ರಾಜ್ ಕ್ಯಾಪಿಟಲ್ನಿಂದ ವಂಚನೆ ಪ್ರಕರಣ ತಲೆಮರೆಸಿಕೊಂಡಿರುವಂತಹ ಬಾಲರಾಜ್ ಮಾನೆ ವಿಡಿಯೋ ಹೇಳಿಕೆ ಬಿಡುಗಡೆ ಆಗಿರೋದು. ಆದಿತ್ಯ ರಾಜ್ ಕ್ಯಾಪಿಟಲ್ನ ಮಾಲೀಕ ಬಾಲರಾಜ್ ಮಾನೆ ಬಂಧನದ ಭೀತಿಯ ಬೆನ್ನಲ್ಲೇ ಬಾಲರಾಜ್ ಮಾನೆ ವಿಡಿಯೋ ಬಿಡುಗಡೆ. ಈ ಕಾನೂನು ಸಂಘರ್ಷವನ್ನ ಕೋರ್ಟ್ ಮುಖಾಂತರವಾಗಿ ಕೇಳ್ತೇವೆ. ನಮ್ಮ ವಿರುದ್ಧ ಯಾವುದೇ ದೂರು ಅಥವಾ ನಷ್ಟ ಅನ್ನೋದು ಆಗಿಲ್ಲ. ಇದೊಂದು ಬಿಸ್ನೆಸ್ನಲ್ಲಿ ಲಾಭಾಂಶ ಹಂಚಿಕೊಳ್ಳುವಂತ ವ್ಯವಸ್ಥೆ ಆಗಿತ್ತು. ನಾವು TDS ಕಟ್ ಮಾಡಿ ಹಣ ಸಂದಾಯ ಮಾಡಿದ್ದೇವೆ. ಈ ಸಂಕಷ್ಟದ ಸಮಯದಲ್ಲಿ ನಿಮ್ಮೆಲ್ಲರ ಸಹಕಾರದ ಅಗತ್ಯವಿದೆ. ನಮ್ಮ ಪಾರ್ಟ್ನರ್ ಹೂಡಿಕೆದಾರರಿಗೆ ತೊಂದರೆ ಆಗಕ್ಕೆ ಬಿಡಲ್ಲ. ನಿಮ್ಮ ಹಣವನ್ನ ಮರಳಿ ಕೊಡ್ತೇವೆ ಅಂತ ಹೇಳಿಕೆಯನ್ನು ಬಿಡುಗಡೆ ಮಾಡಲಾಗಿದೆ. कॉन्सेप्ट के तहत हमें आदित्य राज कैपिटल की तरफ से मैं आप सबको एक मैसेज देना चाहता हूँ. ये हमारी एक लीगल बैटल है जहाँ पे हमने किसी भी कंप्लाइंस का और किसी भी लॉस का डाइल्यूशन नहीं किया हुआ है. ये टोटली हमारा पोर्टफोलियो मैनेजमेंट, बिजनेस पार्टिसिपेशन, प्रॉफिट शेयरिंग का कॉन्सेप्ट था और इस कॉन्सेप्ट के तहत हम एक बिजनेस मॉडल को चला रहे थे. ಆದಿತ್ಯ ರಾಜ್ ಕ್ಯಾಪಿಟಲ್ನಿಂದ ವಂಚನೆ ಆರೋಪ ಪ್ರಕರಣ ಮಾಲೀಕ ಬಾಲರಾಜ್ ಮಾನೆ ಸೇರಿ 5ವರಿಗೆ ಬಂಧನದ ಭೀತಿಗೆ ಎದುರಾಗಿರೋದು. ಕಡೆ ಬಜಾರ್ ACP ಶೇಖರಪ್ಪ ನೇತೃತ್ವದಲ್ಲಿ ತನಿಖೆ. ತಲೆಮರೆಸಿಕೊಂಡಿರುವಂತಹ ಆರೋಪಿ ಬಾಲರಾಜ್ ಮಾನೆ ಬಂಧನಕ್ಕೆ ವಿಶೇಷ ಪೊಲೀಸ್ ತಂಡಗಳ ರಚನೆಯಾಗಿದೆ. ಗೋವಾ, ಮಹಾರಾಷ್ಟ್ರದಲ್ಲಿ ಆರೋಪಿಗಾಗಿ ಹುಡುಕಾಟ. ಜಿಲ್ಲಾಡಳಿತದಿಂದ ಸರ್ಕಾರಕ್ಕೆ ಪ್ರಾಥಮಿಕ ವರದಿ ಸಲ್ಲಿಕೆ. ಆದಿತ್ಯ ರಾಜ್ ಕ್ಯಾಪಿಟಲ್ ವಂಚನೆ ಪ್ರಕರಣ CIDಗೆ ಹಸ್ತಾಂತರ ಆಗಬಹುದಾದ ಸಾಧ್ಯತೆಯೂ ಕೂಡ ಇದೆ. ತಲೆಮರೆಸಿಕೊಂಡಿರೋದು. ಇದೀಗ ತಂಡವನ್ನು ರಚನೆ ಮಾಡಿಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆದಿತ್ಯ ರಾಜ್ ಕ್ಯಾಪಿಟಲ್ ವಂಚನೆ ಪ್ರಕರಣ CIDಗೆ ಹಸ್ತಾಂತರ ಆಗಬಹುದಾದ ಸಾಧ್ಯತೆಗಳು ಕೂಡ ಇದೆ. ಹೊಸ ಇನ್ವೆಸ್ಟರ್ಸ್ ಯಾವಾಗ ಬರ್ತಾರೆ, ಇನ್ವೆಸ್ಟರ್ಸ್ ಅಂತ ಏನು ಕರೀತಾರೆ, ನಾವು ಬರೀ ಅದನ್ನು ಠೇವಣಿದಾರ ಅಂತಲೇ ನೋಡ್ತೀವಿ. ಡೆಪಾಸಿಟರ್ಸ್ ಬರ್ತಾ ಇರ್ತಾರೆ. ಆ ದುಡ್ಡು ಎಲ್ಲಿ ಹೋಗಿ ಎಲ್ಲಿ ಇನ್ವೆಸ್ಟ್ ಆಗ್ತಾ ಇದೆ ಇವ್ರಿಗೆ ಏನು ಗೊತ್ತಿಲ್ಲ. ಇವರಿಗೆ ಬರೀ 5% ತಿಂಗಳಿಗೆ ಬರ್ತಾ ಇದೆಯಾ ಇಲ್ಲನ ಇವ್ರು ಚೆಕ್ ಮಾಡ್ಕೊಳ್ಳೋದಷ್ಟೇ. ಬಟ್ ಈ ದುಡ್ಡನ್ನು ಎಲ್ಲೆಲ್ಲಿ ಲಾಸಸ್ ಆಗ್ತಾ ಇದ್ದಾವೆ ಅಲ್ಲಿ ಅದನ್ನು ರೀಅಡ್ಜಸ್ಟ್ ಮಾಡಿಕೊಂಡು ಇವರಿಗೆ 5% ಕೊಡ್ತಾ ಬಂದು ಈ ಪಾನ್ಸಿವನ್ನು ನಡೆಸ್ತಾ ಇದ್ದಾರೆ ಅಂತ ಪ್ರೈಮಾ ಫೇಸಿ ನಮ್ಮ ಇನ್ವೆಸ್ಟಿಗೇಷನ್ಗೆ ಗೊತ್ತಾಯಿತು. ಗಂಭೀರ ಆರೋಪ ಅನ್ನೋದು ನಾನು ಕೇಳಿದ್ದೀನಿ. ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ. ನಾವು ಕಾನೂನಡಿಯಲ್ಲಿ ನನಗೆ ಇರೋ ಅಧಿಕಾರವನ್ನು ಜನರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭ ಹಿಂದಿನ ವರ್ಷ ಬಂತು. ಸರಿಸುಮಾರು 2,000 ಮಹಿಳೆಯರು ವಂಚಿತರಾಗಿದ್ದಾರೆ. ಅದು ಯಾವಾಗಾಯಿತು? ಆ ಪಿರಾಮಿಡ್ ಸ್ಟ್ರಕ್ಚರ್ ಮೆಚ್ಯೂರ್ ಆದ ನಂತರ ಅವರಿಗೆ ಯಾವಾಗ ದುಡ್ಡು ವಾಪಸ್ ಬರ್ತಾ ಇರಲಿಲ್ಲ ಆವಾಗ ಎಲ್ಲರೂ ನಮ್ಮ DC ಕಚೇರಿ ಎದುರುಗಡೆ ಬಂದು ಇಲ್ಲಿ ಧರಣಿ ಮಾಡಿ ನೀವು FIR ಮಾಡಬೇಕು, ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು, ನಮ್ಮ ದುಡ್ಡು ವಾಪಸ್ ಕೊಡಿಸಿ ಅಂತ ಆವಾಗ ಹೇಳಿದರು. ಆ ಸಂದರ್ಭಗಳು ಆಗಬಾರ್ದಂತ ಹೇಳಿ ಆವಾಗ ನಾನು, CP ಸಾಹೇಬರು, ಇಲ್ಲಿರುವಂಥ ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೂತ್ಕೊಂಡು ತಮ್ಮೆಲ್ಲರ ಜೊತೆ ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಮಾಡಿ ಇದು ಈ ರೀತಿಯ ಸಂದರ್ಭ ಸೃಷ್ಟಿ ಆಗೋ ಮುಂಚೆ ನಾವು ಈ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ. ಅದರಂತೆ ನಾವು ಸ್ಕ್ಯಾಮ್ ಸೆಲ್ ಸ್ಥಾಪನೆ ಮಾಡಿದ್ದೀವಿ. KPID ಕಾನೂನು ಅಡಿಯಲ್ಲಿ ಯಾವ್ಯಾವುದು ನಾವು ಕಂಪ್ಲೇಂಟ್ ವೆಯ್ಟ್ ಮಾಡಲ್ಲ. ನಮಗೆ ಯಾರಾದರೂ ಇಲ್ಲೀಗಲ್ ಠೇವಣಿ ತಗೊಳ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವು ಅವರ ಮೇಲೆ KPID ಕಾನೂನು ಪ್ರಕಾರ ಆ್ಯಕ್ಷನ್ ತಗೊಳ್ತೀವಿ. ಈ 2 ಕೇಸ್ ಹೊರತುಪಡಿಸಿ ಇನ್ನೂ ನನ್ನ ಕಡೆ ಕೇಸಸ್ ಇದ್ದಾವೆ. ಇಲ್ಲಿವರೆಗೆ ಈ ಕಂಪನಿ ಬಗ್ಗೆ ನಾವು ಏನೇನು ಮಾಹಿತಿ ತಗೊಂಡಿದ್ದೀವಿ ಅದರ ಪ್ರಕಾರ ಈ ಕಂಪನಿ RBI ಜೊತೆಗೆ ರಿಜಿಸ್ಟರ್ಡ್ ಇಲ್ಲ, SEBI ಜೊತೆಗೆ ಕೂಡ ಈ ಕಂಪನಿ ರಿಜಿಸ್ಟರ್ಡ್ ಇಲ್ಲ. ಈ ಕಂಪನಿ ಪದಾಧಿಕಾರಿಗಳು ಪಬ್ಲಿಕ್ ಪ್ರೋಗ್ರಾಮ್ಸ್ ಮಾಡಿಕೊಂಡು ಜನರಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಡಿಪಾಸಿಟ್ ಮಾಡಿ ಅಂತ ಓಪನ್ ಅಪೀಲ್ ಮಾಡಿದ್ದಾರೆ. ಇವರು ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ 5% ಪ್ರತಿ ತಿಂಗಳು ರೇಟ್ ಆಫ್ ರಿಟರ್ನ್ದು ಪ್ರಾಮಿಸ್ ಒಂದು ಅಗ್ರಿಮೆಂಟ್ನಲ್ಲಿ ಮಾಡಿದ್ದಾರೆ. ಈ ಎಲ್ಲದರಿಂದ ನಮ್ಮದು ಬರ್ಡ್ಸ್ ಆ್ಯಕ್ಟ್ದು ಮತ್ತು KPID ಆ್ಯಕ್ಟ್ದು ಎಲ್ಲ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ. ಮೋಸ 1 ಕೋಟಿ ರೂಪಾಯಿದು ಇದೆ ಅಥವಾ 10,000 ಕೋಟಿ ರೂಪಾಯಿದು ಇದೆ, ಅದು ಇಂಪಾರ್ಟೆಂಟ್ ಇಲ್ಲ. ಮೋಸನೇ. ಅವರು ಜನರಿಗೆ ಕೊಡ್ತಾಯಿದ್ರು, ಕೊಡ್ತಾ ಇರಲಿಲ್ಲ, ಅದು ಕ್ವೆಶ್ಚನ್ನಲ್ಲಿ ಇಲ್ಲ. ಈ ಥರ ದೇಶದಲ್ಲಿ 1 ಇಲ್ಲ, 3 ಇಲ್ಲ, 2 ಇಲ್ಲ,
ನೂರಾರು ಪ್ರಕರಣಗಳು ಆಗ್ತಾಯಿವೆ, ಎಲ್ಲಿ ಅವರು ಸ್ಟಾರ್ಟಿಂಗ್ನಲ್ಲಿ ಎಲ್ಲ ರಿಟರ್ನ್ಸ್ ಚೆನ್ನಾಗಿ ಕೊಡ್ತಾರೆ ಮತ್ತು ಒಂದು ಫೈನ್ ಡೇ ಎಲ್ಲ ಮ್ಯಾಕ್ಸಿಮಮ್ ಡಿಪಾಸಿಟರ್ಸ್ ಸೇರಿದ ಮೇಲೆ ಸಾವಿರಾರು ಕೋಟಿ ತಗೊಂಡು ಅವರು ವಿದೇಶಕ್ಕೆ ಓಡಿ ಹೋಗ್ತಾರೆ. ಇದರಲ್ಲಿ ಈ ಮೇನ್ ಆರೋಪಿ ಮೇಲೆ ನಾವು ಲುಕ್ಔಟ್ ಸರ್ಕ್ಯುಲರ್ ಕೂಡ ಇಶ್ಯೂ ಮಾಡಿದ್ದೀವಿ. ಅವನಿಗೆ ದೇಶ ಬಿಡಲಿಕ್ಕೆ ಆಗಲ್ಲ, ಬೇಗನೆ ಅವನಿಗೆ ದಸ್ತಗಿರಿ ಮಾಡ್ತೀವಿ. ಇಲ್ಲಿವರೆಗೆ ಬಂದ AC ಅವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಇದೀಗ ಈ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ತನಿಖೆಯನ್ನು CIDಗೆ ವಹಿಸಬಹುದಾದ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಇಲ್ಲಿವರೆಗೂ ಆಗಿರುವಂಥ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ? ನೀತಿ ಏನು ಬೆಳಗಾವಿನ ಶಿವಮ್ ಅಸೋಸಿಯೇಟ್ ಏನಿತ್ತು ಅದಕ್ಕಿಂತ ದೊಡ್ಡ ಪ್ರಮಾಣದ ವಂಚನೆಯ ಒಂದು ಪ್ರಕರಣ ಇದಾಗಿದೆ ಅನ್ನುವಂಥ ಮಾಹಿತಿಗಳು ಏನು ಈ ತನಿಖಾ ಮೂಲಗಳಿಂದ ಗೊತ್ತಾಗ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬೆಳಗಾವಿ ಆದಿತ್ಯರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಏನಿದೆ, ಈ ಒಂದು ಲಿಮಿಟೆಡ್ನಿಂದ ಸಾವಿರಾರು ಸಂಖ್ಯೆಯ ಜನ ಇಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದು ಗೊತ್ತಾಗಿದೆ. ಯಾಕಂದ್ರೆ ಇನ್ನೂ ಕೂಡ ಈ ಒಂದು ಆದಿತ್ಯರಾಜ್ ಕ್ಯಾಪಿಟಲ್ನ ಮಾಲೀಕ ಆಗಿರ್ತಕ್ಕಂಥ ಮತ್ತು ಸಂಸ್ಥಾಪಕ CEO ಆಗಿರ್ತಕ್ಕಂಥ ಪ್ರಮುಖವಾದಂಥ ಆರೋಪಿ ಆಗಿರ್ತಕ್ಕಂಥ ಬಾಲರಾಜ್ ಮಾನೆ ಇನ್ನೂ ಕೂಡ ಒಂದು ಪೊಲೀಸರಿಗೆ ಸೆರೆ ಸಿಕ್ಕಿಲ್ಲ. ಯಾಕಂದ್ರೆ ತನಿಖೆ ಆರಂಭಗೊಂಡದಿಂದ ಈತ ತಲೆಮರೆಸಿಕೊಂಡಿದ್ದಾನೆ. ಯಾವಾಗ ತಿಳಕೋಡಿ ಪೊಲೀಸ್ ಠಾಣೆಯಲ್ಲಿ ಬರ್ಡ್ಸ್ ಆಕ್ಟ್ ಮತ್ತು KPID ಆಕ್ಟ್ ಕೇಸ್ ದಾಖಲಾಗುತ್ತೆ, ಪೊಲೀಸರು ಏನು ತನಿಖೆಯನ್ನ ಕೈಗೆತ್ಕೊಳ್ತಾರೆ. ಏನು ಕಡೆ ಬಜಾರ್ ACP ಶೇಖರಪ್ಪ ನೇತೃತ್ವದ ತಂಡ ಒಂದು ತನಿಖೆಯನ್ನ ಈಗಾಗಲೇ ಕೈಗೊಂಡಿರ್ತಕ್ಕಂಥದ್ದು. ಅವಾಗಿಂದ ಈತ ತಲೆಮರೆಸಿಕೊಂಡಿದ್ದಾನೆ. ಯಾವಾಗ ಈತನಿಗೆ ಬಂಧನದ ಭೀತಿ ಎದುರಾಗುತ್ತೋ ಒಂದು ವಿಡಿಯೋ ಹೇಳಿಕೆಯನ್ನ ಈತ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಏನು ಆದಿತ್ಯರಾಜ್ ಕ್ಯಾಪಿಟಲ್ ಏನಿದೆ, ಆ ಕ್ಯಾಪಿಟಲ್ ಯಾವುದೇ ರೀತಿ ವಂಚನೆ ಆಗಿಲ್ಲ, ಜೊತೆಗೆ ಯಾವುದೇ ರೀತಿ ಹಣದ ದುರುಪಯೋಗ ಆಗಿಲ್ಲ. ಜೊತೆಗೆ ಏನಂದ್ರೆ ಯಾವುದೇ ಕಾರಣಕ್ಕೂ ಹೂಡಿಕೆದಾರರು ಮತ್ತು ಪಾರ್ಟ್ನರ್ ಯಾರಿದ್ದಾರೆ ಅವ್ರು ಯಾರು ಕೂಡ ಭಯ ಪಡಬೇಕಾಗಿಲ್ಲ. ಈ ಒಂದು ಕಾನೂನು ಸಂಘರ್ಷ ನಡೀತಾ ಇದೆ, ಆ ಕಾನೂನು ಸಂಘರ್ಷದಲ್ಲಿ ನಾವು ಗೆದ್ದು ಬರ್ತೇವೆ, ಆ ನಂತರ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೀನಿ ಅನ್ನೋ ಮಾತನ್ನ ಈಗ ಏನು ಪ್ರಮುಖವಾಗಿ ಒಂದು ಆರೋಪಿ ಹೇಳಿರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಪೊಲೀಸ್ ಕಮಿಷನರ್ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ನಿನ್ನೆ ಅಷ್ಟೇ ಒಂದು ಸುದ್ದಿಗೋಷ್ಠಿ ಮಾಡಿ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ರು. ನೀತಿ ಏನು ಪ್ರಮುಖವಾಗಿ ಇದು ಆದಿತ್ಯರಾಜ್ ಕ್ಯಾಪಿಟಲ್ ಏನಿದೆ ಸಂಪೂರ್ಣವಾಗಿ ಏನಂದ್ರೆ RBI ಮತ್ತು SEBI ನಿಯಮಗಳನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬಂದಿರತಕ್ಕಂಥದ್ದು. ಅದ್ರ ಜೊತೆಗೆ ಏನಂದ್ರೆ ಈ ಆರೋಪಿಯನ್ನು ಬಂಧಿಸೋದಕ್ಕಾಗಿ ಆಗಲೇ ಒಂದು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದೀವಿ ಅನ್ನೋ ಮಾತನ್ನ ಏನು ಬೆಳಗಾವಿ ಪೊಲೀಸ್ ಕಮಿಷನರ್ ಹೇಳಿರ್ತಕ್ಕಂಥದ್ದು. ಅಂದ್ರೆ ಒಟ್ಟಿನಲ್ಲಿ ಬೆಳಗಾವಿಯಲ್ಲಿ ಈ ರೀತಿಯ ವಂಚನೆ ಮಾಡುವಂತ ಕಂಪನಿಗಳು ಬಹಳಷ್ಟು ಸಂಖ್ಯೆಯಲ್ಲಿದ್ದಾವೆ. ಅದರಲ್ಲೂ ಕೂಡ ಆದಿತ್ಯರಾಜ್ ಈ ಒಂದು ಆದಿತ್ಯರಾಜ್ ಕ್ಯಾಪಿಟಲ್ ಏನಿದೆ ಅದೊಂದು ದೇಶಾದ್ಯಂತ ಒಟ್ಟು 9 ಶಾಖೆಗಳಿದಾವೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಸದ್ಯಕ್ಕೆ 3 ಕಂಪನಿಗಳ ಮೇಲೆ FIR ದಾಖಲಾಗಿದೆ, 6 ಜನರ ವಿರುದ್ಧ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಈಗ ಏನು ಈ ಒಂದು ಪ್ರಕರಣದ ಆರೋಪಿಗಳೆಲ್ಲರೂ ಕೂಡ ಬಂಧಿಸೋದಕ್ಕೆ ಪೊಲೀಸರು ಕೂಡ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ಮತ್ತೊಂದ್ ಕಡೆ ಈ ಒಂದು ಪ್ರಕರಣ ಏನಿದೆ ಪ್ರಾಥಮಿಕ ತನಿಖೆಯಲ್ಲಿ 211 ಕೋಟಿ ರೂಪಾಯಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಇನ್ನೊಂದು ಅಂಶ ನಾವು ಗಮನಿಸಬೇಕು ನೀತಿ, ಇನ್ನೂ ಈ ಪ್ರಮುಖ ಆರೋಪಿ ಆಗಿರ್ತಕ್ಕಂಥ ಬಾಲರಾಜ್ ಚಿಕ್ಕ ಬಳಿಕವೇ ಖಚಿತವಾದಂತ ಅಂಕಿಅಂಶ ಸಿಗುತ್ತೆ. ಯಾಕಂದ್ರೆ ಆನ್ಲೈನ್ ಡೇಟಾ ಏನಿದೆ ಅದನ್ನು ಸಂಪೂರ್ಣ ಕೂಡ ಈತ ಡಿಲೀಟ್ ಮಾಡಿರ್ತಕ್ಕಂಥದ್ದು, ಸಾಕ್ಷಿಯನ್ನು ನಾಶಪಡಿಸುವಂತ ಕೆಲಸ ಈಗಾಗಲೇ ಮಾಡಿದ್ದಾನೆ. ಈ ಒಂದು ಆರೋಪಿ ಸೆರೆ ಸಿಕ್ಕ ಬಳಿಕ ಈ ಒಂದು ಏನು ವಂಚನೆ ಮೊತ್ತ ಎಷ್ಟಿದೆ ಅದು ಗೊತ್ತಾಗುತ್ತೆ. ಯಾಕಂದ್ರೆ ಈತ 1 ಲಕ್ಷಕ್ಕೆ 5,000 ರೂಪಾಯಿ ಅಂದ್ರೆ 5% ಬಡ್ಡಿ ಕೊಡ್ತಾ ಇದೆ. ಅದ್ರ ಜೊತೆಗೆ 20 ತಿಂಗಳು ಏನಾದ್ರು ಡಿಪಾಸಿಟ್ ಇಟ್ರೆ 20 ತಿಂಗಳ ಡಿಪಾಸಿಟ್ ನ ಒಂದು ಏನು ಬಡ್ಡಿ ಜೊತೆಗೆ ಏನು ವಾರ್ಷಿಕ ಬಡ್ಡಿ ಜೊತೆಗೆ ಏನಂದ್ರೆ ಪ್ರತಿ ತಿಂಗಳ ಬಡ್ಡಿಯನ್ನು ಕೂಡ ಕೊಡುವುದಾಗಿ ಏನು ಅಗ್ರಿಮೆಂಟ್ ಮಾಡಿಕೊಂಡಿರ್ತಕ್ಕಂಥ ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗ ಈ ಒಂದು ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡೋದಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಳ್ಳಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಜಿಲ್ಲಾಡಳಿತ ಸರ್ಕಾರಕ್ಕೆ ಪತ್ರನೂ ಕೂಡ ಬರೆದಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಶಿವಾನಂದ್ ನಿಲನ್ನವರ್ನ ಏನು ಮಾಲೀಕತ್ವ ಇರ್ತಕ್ಕಂಥ ಶಿವಮ್ ಅಸೋಸಿಯೇಟ್ ತನಿಖೆಯನ್ನು CID ನಡೆಸ್ತಾ ಇದೆ. ಈಗ CID DIG ಆಗಿರ್ತಕ್ಕಂಥ ಭೀಮಾಶಂಕರ್ ಗುಳೇದಿ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವರು ಕೂಡ ಬೆಳಗಾವಿಯಲ್ಲಿ ಏನು ಇರ್ತಕ್ಕಂಥದ್ದು ಅಜ್ಞಾತ ಸ್ಥಳದಲ್ಲಿ ಈ ಒಂದು ಪ್ರಕರಣದ ತನಿಖೆ ಮುಂದುವರೆದಿದೆ. ಇವತ್ತು ಕೂಡ ಅವರೊಂದು ಮಹತ್ವದ ಸುದ್ದಿಗೋಷ್ಠಿ ಕರೀತಾರೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು ನೀತಿ. ಆ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಅಂಶಗಳನ್ನ ಬಿಟ್ಟಿಡ್ತಾರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀದತ್ತ ಮೇಲೆ ಡೀಟೇಲ್ಸ್ಗಾಗಿ.